ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಎನ್ಆರ್ಪುರ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾದ ಮಾನ್ಯ ಶ್ರೀ ಬಿ ಅಬ್ದುಲ್ ಸುಬಾನ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansinIndia.com ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ಸ್ವಾಗತ ಸರ್. ನಮ್ಮ ಈ ರಾಜಕೀಯ ಕ್ಷೇತ್ರಕ್ಕೆ ತಾವು ಯಾವಾಗ ಹೇಗೆ ಪ್ರವೇಶ ಮಾಡಿದ್ರಿ? ರಾಜಕೀಯ ಸೇವೆಗೆ ನಾನು ಕಾಲೇಜ್ ನಂತರದಿಂದನೇ ಒಂದು ಸಾಮಾಜಿಕ ಸೇವೆ ಸಲ್ಲಿಸೋಣ ಅನ್ನೋ ದೃಷ್ಟಿಯಿಂದ ಬಿಟ್ಟರೆ ಬೇರೆ ಯಾವುದೋ ಒಂದು ಇಂಟೆನ್ಷನ್ ಇಲ್ಲ. ಒಂದು ಸೇವೆ ಮಾಡೋಕ್ಕೆ ಒಂದು ಅಧಿಕಾರನೇ ಬೇಕಂತಿಲ್ಲ. ಸೇವಾ ಮನೋಭಾವದಿಂದಲೇ ಒಂದು ಯಾವ್ದಾರ ಒಂದು ಸಿಕ್ಕಿದ ಜೊತೆ ಕೆಲಸ ಮಾಡ್ಕೊಂಡು ಹೋಗೋಣ ಅಂತ ಒಂದು ಅಭಿಪ್ರಾಯ ಬಿಟ್ಟರೆ ಬೇರೆ ಯಾವುದೋ ಒಂದು ಉದ್ದೇಶ ಉದ್ದೇಶ ಅನ್ನೋಕ್ಕಿಂತ ಈಗ ನಮ್ಮದು ಸಣ್ಣ ಒಂದು ಸ್ಥಳೀಯ ಸಂಸ್ಥೆ, ಇದು ಸ್ಥಳೀಯ ರಾಜಕಾರಣ. ಇಲ್ಲಿ ಏನೇ ಮಾಡಿದ್ರು ಒಂದು ಜನರಿಗೆ ತಲುಪುವಂಥ ವಿಷಯ ಇರ್ಬೋದು, ತಲುಪುವಂಥ ಒಂದು ವ್ಯವಸ್ಥೆ ಇರ್ಬೋದು, ಅವ್ರಿಗೆ ಮುಟ್ಟುವಂಥ ಕೆಲಸ ಮಾಡೋಕ್ಕೆ ಪ್ರಾಮಾಣಿಕವಾದ ಒಂದು ಪ್ರಯತ್ನ ಮಾಡೋದು ಬಿಟ್ಟರೆ ಮತ್ತು ಬೇರೆ ಇದ್ರ ಮುಂದೆ ಉದ್ದೇಶ ಇಲ್ಲ. ಬೇರೆ ನಮ್ಮ ರಾಜಕೀಯ ಒಂದು ಸೋಷಿಯಲ್ ವರ್ಕರ್ ಆಗಿರ್ಬೋದು, ಈಗ ರಾಜಕೀಯ ಬರೋದಕ್ಕೂ ಮುಂಚೆನೇ ಆಗಿರ್ಬೋದು, ಯಾವ ರೀತಿ ಕೆಲಸ ಕಾರ್ಯಗಳನ್ನು ತಾವು ಒಂದು ಸಂಘಟನೆಯಿಂದ ಮಾಡ್ತಾ ಇದ್ದ, ಇಲ್ಲ ಸಂಘ ಸಂಸ್ಥೆ ಅಂತ ತಾವು ಮಾಡ್ತಾ ಇದ್ದ ಸರ್? ನಾನು ಸಂಘ ಸಂಸ್ಥೆಗಿಂತನೂ ಈಗ ನನ್ನ ಕೆಲವು ಮನುಷ್ಯನಲ್ಲಿ ಒಂದು ಗುಣಗಳು ಇರ್ತವೆ. ಈ ಗುಣ ನಮ್ಮಲ್ಲಿ ಮುಂಚೆಯಿಂದನೂ ಸ್ವಲ್ಪ ಈ ಸೋಷಿಯಲ್ ಸರ್ವಿಸಲ್ಲೇ ಬಂದಿದೆ. ಅಚಾನಕ್ಕಾಗಿ ಇಲ್ಲಿ ಹಿಂಗೆ ಚರ್ಚೆ ಮಾಡಿದಾಗ ಒಂದು ಕೆಲಸ ಮಾಡಿ ಯಾವುದೇ ಒಂದು ಸೇವೆ ಮಾಡ್ತಾ ಇದ್ರೆ ಅದು ಗೊತ್ತಾಗಬೇಕಾದ್ರೂ ಬೇರೆಯವರಿಗೂ ಅದರಿಂದ ಸ್ಫೂರ್ತಿ ಬರಬೇಕು. ಆ ಥರ ಕೆಲಸ ಮಾಡ್ಬೇಕಾದ್ರೆ ನೀವೊಂದು ಯಾವ್ದಾದ್ರು ಒಂದು ಪಕ್ಷದಲ್ಲಿ ಗುರ್ಸ್ಕೊಳ್ಳಿ. ಪಕ್ಷದಿಂದ ಅಂದರೆ ನನ್ನ ಹಿತೈಷಿಗಳು, ನನ್ನ ಗೆಳೆಯರು ಎಲ್ಲ ತುಂಬ ಜನ ನನ್ನನ್ನು ಹೇಳಿದಾಗ ನಾನು ಚರ್ಚೆ ಮಾಡಿದಾಗ ಸೇವೆ ಮಾಡೋಕ್ಕೆ ನಮಗೆ ಅಧಿಕಾರನೇ ಬೇಕಾಗಿಲ್ಲ. ಇಲ್ಲಪ್ಪ, ಮಾಡಿದ್ರೂ ಒಂದು ಅಧಿಕಾರ ಪ್ಲಸ್ ಸೇವೆ ಮನೋಭಾವ ಎರಡೂ ಇದ್ದರೆ ಖಂಡಿತ ಒಂದು ಒಳ್ಳೆ ಯಶಸ್ವಿ ಕಾರ್ಯ ಮಾಡಬಹುದು ಅಂತ ಒಂದು ಹೇಳಿದ್ದೀವಿ. ಆ ಒಂದು ಉದ್ದೇಶಕ್ಕೆ ಬಿಟ್ಟರೆ ಬೇರೆ ಯಾವುದೋ ಒಂದು ಉದ್ದೇಶ. ತಮ್ಮ ಒಂದು ರಾಜಕೀಯ ಕ್ಷೇತ್ರಕ್ಕೆ ಬರ ಮಾಡ್ಕೊಂಡಿದ್ದಂತ ಇಲ್ಲ ಗುರುಗಳಾದಂಥ ತಮ್ಮ ವ್ಯಕ್ತಿ ತಮ್ಮ ಬ್ಯಾಕ್ಗ್ರೌಂಡ್ ಸಪೋರ್ಟ್? ನನ್ನ ರಾಜಕೀಯ ಗುರುಗಳಾದಂಥ ಈಗ ಈ ಹಿಂದೆ ಈ ದೇಶದಲ್ಲಿರ್ಬೋದು, ಈ ರಾಜ್ಯದಲ್ಲಿರ್ಬೋದು, ಕಾಂಗ್ರೆಸ್ ಹಾಗೂ BJP ಒಂದು ರಾಷ್ಟ್ರೀಯ ಪಕ್ಷ ಬಿಟ್ಟರೆ ಒಂದು ನಮ್ಮ ಪ್ರಾದೇಶಿಕ ಪಕ್ಷಗಳು ಭಾಳ ಮುಂಚಿನೂ ಈ ಜಯಪ್ರಕಾಶ್ ನಾರಾಯಣ್ ಮೂವ್ಮೆಂಟ್ಸಿಂದ ಬಂದಂಥ ಹಲವಾರು ಪಕ್ಷಗಳು ಈ ರಾಜ್ಯದಲ್ಲಿ ಹೋಗಿದೆ. ಜನತಾ ಪಕ್ಷ, ಜನತಾ ಪರಿವಾರ ಅಂತ ಆ ಬೇಸಲ್ಲೇ ನಮ್ಮ ಜಯಪ್ರಕಾಶ್ ನಾರಾಯಣ್ ಬೇಸಲ್ಲೇ ನಾವು ಒಂದು ಬಂದಂಥ ಒಬ್ಬ ನಾಯಕರು, ಧೀಮಂತರು, ನಮ್ಮ ನೆಚ್ಚಿನ ನಾಯಕರು ಇಲ್ಲಿ 2 ಸತಿ ಶಾಸಕ ಚುನಾವಣೆಗೆ ನಿಂತು ಪರಾಭವಗೊಂಡಿದ್ದಾರೆ. ಆದರೂ ಅವರು HD ರಾಜೇಂದ್ರ ಅಂತ, ಅವರು ಅಗ್ರಿಕಲ್ಚರಿಸ್ಟು ಈ ಪಕ್ಷದ ರಾಜ್ಯ ಉಪಾಧ್ಯಕ್ಷರು ಆಗಿದ್ದಾರೆ. ನಮ್ಮ ಊರವರೇ ಆಗಿದ್ದಾರೆ. ಅವರೇ ನನ್ನ ಈ ರಾಜಕೀಯ ಮಾಡೋಕ್ಕೂ ಇಲ್ಲ ನಾನು ಸೇವೆ ಮಾಡೋಕ್ಕೂ ನನ್ನ ಸ್ಫೂರ್ತಿಯ ನಾಯಕರು ಅವರು ಅಂತ ಹೇಳಕ್ಕೆ ನನಗೆ ಭಾಳ ಹೆಮ್ಮೆ ಇದೆ. HD ತಮ್ಮ ಒಂದು ರಾಜಕೀಯ ತಾವೇ ಮೊದಲಿನಿಂದ ತಮ್ಮ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಂತ ಯಾರೋ ಒಂದು ರಾಜಕೀಯದಲ್ಲಿದ್ದಾರೆ? ನನ್ನ ಈ ಹಿಂದೆ ನನ್ನ ತಾಯಿಯ ಅಣ್ಣರಾದಂತಹ ಸೈಯದ್ ಅಹಮದ್ ಅಂತ, ಅವರು ಈ ಪಟ್ಟಣ ಪಂಚಾಯಿತಿಯಿಂದ 2-3 ಸತಿ ಮುನ್ಸಿಪಲ್ ಮೆಂಬರ್ಸ್ ಆಗಿದ್ದಾರೆ. ಹಾಗೂ ನನ್ನ ತಂದೆಯ ಅಜ್ಜನು ಒಂದ್ಸತಿ ಇಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾಗಿದ್ದಾರೆ. ಹಾಗೂ ಹೇಳ್ತಾರೆ, ನಮಗೂ ಅಷ್ಟು ಕನ್ಫರ್ಮೇಷನ್ ಇಲ್ಲ, ಬಟ್ ಹೇಳ್ತಾರೆ ನಮ್ಮದು ಒಂದು ಫ್ಯಾಮಿಲಿ ಬಹುಮನಿ ವಂಶ, ರಾಜಕೀಯ ವಂಶ ಅಂತ, ಬಹುಮನಿ ವಂಶಸ್ಥರು ಅಂತ ನಮ್ಮಲ್ಲಿ ಒಂದು ಹೇಳ್ತಾರೆ. ಆ ಒಂದು ಸೇವಾ ಗುಣವನ್ನೇ, ಆ ಒಂದು ಶಕ್ತಿನೂ ನಮಗೆ ಕಂಟಿನ್ಯೂಷನ್ ಆಗಿ ಒಂದು ಬರ್ತಾ ಇದೆ ಅಂತಲೂ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ತಮ್ಮ ಒಂದು ಅನಿಸಿಕೆಯಲ್ಲಿ ರಾಜಕೀಯ ಅಂದರೆ ತಮ್ಮ ವ್ಯವಸ್ಥೆಗೆ ಯಾವ ರೀತಿ ಒಂದು ಅರ್ಥ ಕೊಡೋಕ್ಕೆ ಇಷ್ಟಪಡ್ತೀರಾ? ರಾಜಕೀಯ ಅಂದರೆ ಈಗಿನ ವ್ಯವಸ್ಥೆದು ನಾನು ಹೇಳಕ್ಕೆ ಇಷ್ಟಪಡಲ್ಲ. ಆದರೆ ರಾಜಕೀಯ ಅಂದರೆ ಒಂದು ಸೇವೆ ಅಂತ ಇರಬೇಕು, ಬಿಟ್ಟರೆ ಬೇರೆ ಒಂದು ಯಾವುದೇ ಅರ್ಥ ಇಲ್ಲ. ಸೇವೆ ರಾಜಕೀಯ ಅಂದರೆ ಒಂದು ಸೇವೆ. ಯಾಕೆ ಪಾಯಿಂಟ್ ಹೇಳಿದೆ ಅಂದರೆ, ನನ್ನ ಗುರುಗಳಾದಂಥ ನನ್ನ ರಾಜಕೀಯದ ಸ್ಫೂರ್ತಿಯ ನಾಯಕರಾದಂಥ ರಾಜೇಂದ್ರ ಅಂತ, HD ರಾಜೇಂದ್ರ ಇದ್ದಾರೆ. ಅವ್ರ ಹತ್ರ ನಾವು ತುಂಬ ಸತಿ ಜಗಳ ಮಾಡ್ತೀವಿ. ನಾನು ಗೆಳೆಯರೆಲ್ಲ ತುಂಬ ಜಗಳ ಮಾಡ್ತೀವಿ. ನೀವು ಸ್ವಲ್ಪ ರ್ಯಾಶ್ ಆಗಬೇಕು, ಸ್ವಲ್ಪ ಜನ ನೋಡಿದಾಗ ವಿಶ್ ಮಾಡಬೇಕು, ಜನ ಸ್ವಲ್ಪ ಅಟ್ರಾಕ್ಷನ್ಗೆ ಭಾಳ ಹೋಗ್ತಾರೆ, ಆ ಟೈಪ್ ರಾಜಕಾರಣ ಮಾಡಬೇಕು ಅಂತ ಹೇಳಿದಾಗ ಅವ್ರು ಒಂದೇ ಒಂದು ಪಾಯಿಂಟ್ ಹೇಳಿದರು, ನೋಡೋ ಈ ರಾಜ್ಯದಲ್ಲಿ 224 ಜನ MLA ಇದ್ದಾರಲ್ಲ, ಅವರು ಆ MLA ಇದ್ದವರೇ ಎಲ್ಲ ತಿಳಿದವರು ಅಂತಲ್ಲ, ಆ 224 ಜನ ಹೊರತುಪಡಿಸಿ ಭಾಳ ಅವ್ರಿಗಿಂತ ತಿಳ್ಕೊಂಡವ್ರು ಇದ್ದಾರೆ. MLA ಗೋಸ್ಕರ ನಾನು ರಾಜಕಾರಣ ಮಾಡ್ತಿಲ್ಲ, ಜನರ ಜೊತೆ ಎನಿ ಟೈಮು ನಾನು ಸರ್ವಿಸ್ ಮಾಡ್ಕೊಂಡು ನಾನು ಏನು ಈ ಸಮಾಜಕ್ಕೆ ನಾನು ಏನು ಕೊಡ್ತಾ ಇದ್ದೀನಿ, ನನಗೆ ಏನು ಚಿಂತನೆ ಇದೆ ಅಂತ ನಾನು ನನ್ನ ಈ ಜೀವನ ಇರೋ ತನಕ ನಾನು ಸೇವಾ ಮನೋಭಾವದಿಂದ ರಾಜಕಾರಣ ಮಾಡ್ತೀನಿ ಅಂತ ಒಂದು ಮಾತು ನನ್ನ ನಾಯಕರು ಹೇಳಿದರು. ಅದು ಯಾವತ್ತೂ ನನ್ನ ಮೆಲ್ಕ್ ಹಾಕಂತಾನೆ ಈ ಜೀವನದಲ್ಲಿ, ರಾಜಕೀಯ ಜೀವನದಲ್ಲಿ ಸಾಕ್ತಾ ಇದ್ದೀನಿ. ಸರ್, ತಮಗೆ ಎಷ್ಟು ವರ್ಷದ ರಾಜಕೀಯದ ಅನುಭವಗಳಿದೆ ತಮಗೆ? ನನಗೆ ರಾಜಕೀಯ ಅನುಭವಕ್ಕಿಂತನೂ
ನಾನು ಕಾಲೇಜಿನ ದಿನಗಳು ಬಿಟ್ಟ ನಂತರ ನಾನು ಆವಾಗಲೇ ನಿಮಗೆ ಹೇಳ್ದಂಗೆ ಜಯಪ್ರಕಾಶ್ ನಾರಾಯಣ್ ಮೂಮೆಂಟ್ಸಿಂದ ಬಂದ ನನ್ನ ಮುಂಚೆಯಿಂದನು ಈ ಕಾಂಗ್ರೆಸ್ ಹಾಗೂ BJP ನಾವು ಎರಡನ್ನೂ ಸಮಾನಾಂತರವಾಗಿ ದೂರ ಇಟ್ಟಂಥ ಮನೋಭಾವನೆ ಅಂತ ಬಂದಂತಹ ನಮ್ಮ ಜಯಪ್ರಕಾಶ್ ನಾರಾಯಣ್ ಮೂಮೆಂಟ್ಸಿಂದ ಬಂದ ಜನತಾ ಪರಿವಾರದಿಂದ ಬಂದವರು. ಹಾಗಾಗಿ ನಾನು ಯಾವಾಗ ನಮ್ಮ ಈ ರಾಜಕೀಯ ಜೀವನಕ್ಕಿಂತನೂ ನಮಗೆ ಯಾವಾಗ ಬುದ್ಧಿ ಅಂತ ಬಂತು ಆವಾಗಿಂದ ನಾವು ಈ ಎರಡು ಪಕ್ಷಕ್ಕೂ ಒಂದೇ ಸಮಾನಾಂತರವಾಗಿ ನೋಡ್ಕೊಂಡು ಇಲ್ಲಿ ಒಂದು ವ್ಯತ್ಯಾಸ ಬರಬೇಕು, ಇಲ್ಲಿ ಬದಲಾವಣೆ ಬರಬೇಕು ಅಂದರೆ ಮೂರನೇ ಶಕ್ತಿ ಇಲ್ಲಿ ಆಗಲೇಬೇಕು ಅಂತ ಒಂದು ಧ್ಯೇಯದಿಂದ ನಾವು ಈ ರಾಜಕಾರಣ ಜೀವನ ಸಾಗಿಸ್ತಾರೆ. ಈಗ ತಾವೊಂದು ನಮ್ಮ ಪಟ್ಟಣ ಪಂಚಾಯತಿಗೆ ಉಪಾಧ್ಯಕ್ಷರಾಗಿ ಒಂದು ಕಾರ್ಯನಿರ್ವಹಿಸ್ತಾ ಇದ್ದೀರಾ. ಇದೇ ರೀತಿ ನಿಮ್ಮ ಒಂದು ಇನ್ ಫ್ಯೂಚರ್ ಮುಂದೆ ಯಾವ ಮಟ್ಟದಲ್ಲಿ ರಾಜಕೀಯದಲ್ಲಿ ಬೆಳಿಬೇಕು ಅನ್ನೋ ಒಂದು ಆತ್ಮವಿಶ್ವಾಸ ಇಟ್ಕೊಂಡಿದ್ದೀರಾ? ಯಾವ ಗೋಲ್ ಮಾಡಬೇಕು ಅಂತ ಇಲ್ಲ ಯಾವ ಉದ್ದೇಶ ಇಟ್ಕೊಂಡಿರ್ತಾರೆ ರಾಜಕೀಯದಲ್ಲಿ ಸೇವೆ ಸಲ್ಲಿಸ್ತಾರೆ? ನಾನು ಈ ಹಿಂದೆನೇ ನಿಮಗೆ ಹೇಳಿದೆ, ನಾನು ಅಕಸ್ಮಾತ್ ಆಗಿ ಬಂದೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದೆ, ಹಾಗೂ ನನ್ನ ಫ್ಯಾಮಿಲಿನೂ ಹಿಂದೆಗಡೆ ಮಾಡ್ಕೊಂಡು ಬಂದಂತಹ ಆ ಪುಷ್ ಬ್ಯಾಕು ನನ್ನನ್ನು ತನಗೆ ತಾನೇ ತಗೊಂಡು ಹೋಗ್ತಾ ಇದೆ. ತನಗೆ ತಾನೇ ಆ ಕೆಲಸ ನನ್ನ ಕೈಯಿಂದ ಮಾಡಿಸ್ಕೊಳ್ತಾನೆ ಹೋಗ್ತಿದೆ. ನಾನು ರಾಜಕೀಯ ಅನ್ನೋದನ್ನು ಸೇವೆ ಅಂತ ತಿಳ್ಕೊಂಡು ಹೋಗ್ತಾ ಇದ್ದೀನಿ. ಮುಂದೆ ಯಾವುದೇ ನನಗೆ ದೊಡ್ಡ MLA ಇರಲಿ MP ಇರಲಿ ಯಾವುದೇ ಒಂದು ಸಿಕ್ಕಿದ್ರು ನಾನು ಈ ಸೇವಾ ಮನೋಭಾವನೆಯಿಂದನೇ ಹೋಗ್ಬೇಕಂತ ಒಂದು ಮೆಂಟಾಲಿಟಿ ಇಟ್ಕೊಂಡೆ ನಾನು. ತಮ್ಮ ಒಂದು ಮನಸ್ಸಲ್ಲಿ ಒಂದು ಆಸೆ ಇರುತ್ತಲ್ಲ, ನಾನು ಒಂದು MP ಆಗಬೇಕು, MLA ಆಗಬೇಕು, ಇಲ್ಲ ಈ ರೀತಿ ಒಂದು ಆಸೆ ಆಕಾಂಕ್ಷೆ ಇರುತ್ತಲ್ಲ, ತಮ್ಗೆ ಯಾವ ರೀತಿ ಒಂದು? ಇಲ್ಲ, ನನಗೆ ಆಸೆಗೆ ಮನುಷ್ಯನ ಆಸೆಗೆ ಮೂಲನೇ ಇಲ್ಲ, ಕೊಲೆನೇ ಇಲ್ಲ. ಆದ್ರೂ ಎಲ್ಲೋ ಒಂದ್ ಕಡೆ ನಾವು ಈ ಸೇವಾ ಮನೋಭಾವದಿಂದನೇ ಹೋಗೋಣ. ಎಲ್ಲೋ ಒಂದ್ ಕಡೆ ನಾವು ಈಗ ರಾಜಕೀಯ ಅದು ಇದು ಯಾವುದೇ ಜಂಜಾಟದಲ್ಲಿ ಏನೇ ಮಾತಾಡಿದ್ರು ದೇವರು ಅಂತ ಒಬ್ಬ ಇದ್ದಾನೆ. ನಮ್ಮ ಮನಸ್ಸಿಗೆ ತೃಪ್ತಿ ಆದಂತರ ಕೆಲಸನ ಯಾವ್ದು ಮಾಡ್ತೀವಿ ಅವನ ಕೈಯಿಂದಾನೆ ಯಾರ ಕೈಯಿಂದ ಏನ್ ಮಾಡಿಸ್ಕೋಬೇಕಂತ ಮಾಡಿಸ್ತಾನೆ. ಅವ್ನು ಏನ್ ಮಾಡಿಸ್ತಾನೆ ಅದನ್ನೇ ನಾವು ಮುಂದೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಹೋಗ್ತೀವಿ. ಅವನ ಮೇಲೆನೆ ಭಾರ ಹಾಕೊಂಡೆ ಒಂದು ಸೇವಾ ಮನೋಭಾವದಿಂದನೇ ಹೋಗ್ತೀನಿ. ಇಂಥದ್ದೇ ಸಿಗ್ಬೇಕು ಅಂತಿಲ್ಲ. ಸಮಾಜದಲ್ಲಿ ಒಂದು ಒಳ್ಳೆ ಹೆಸರು ಸೇವೆ ಮಾಡಬೇಕು ಅಂತ ಬಿಟ್ಟರೆ ಬೇರೆ ಏನು ಉದ್ದೇಶ. ಸರ್, ನಮ್ಮ ಒಂದು ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರಾಗಿ ತಾವು ಎಷ್ಟು ವರ್ಷದ ಕಾಲ ಆಗಿದೆ? ನಾನು ಉಪಾಧ್ಯಕ್ಷರಾಗಿ ರೀಸೆಂಟ್ ಒಂದು 7 ತಿಂಗಳಾಗಿದೆ. 7 ತಿಂಗಳಾಗಿದೆ. ಸೊ ತಾವು ಒಂದು 7 ತಿಂಗಳ ಅವಧಿಯಲ್ಲಿ ಇಲ್ಲಿ ನಿಮ್ಮ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟ ಹಾಗೆ, ಒಂದು ಪಟ್ಟಣಕ್ಕೆ ಸಂಬಂಧಪಟ್ಟ ಹಾಗೆ ಇಂಪ್ರೂವ್ಮೆಂಟ್ಸ್ ವರ್ಕ್ ಏನೇನು ಮಾಡಿದ್ರೆ ಸರ್? ಜನಗಳ ಪರವಾಗಿ ಯಾವ್ಯಾವ ಕೆಲಸ ಕಾರ್ಯಗಳು, ಅಭಿವೃದ್ಧಿ ಕೆಲಸಗಳು ತಾವು ಮಾಡಿದ್ರೆ? ಕೆಲವು ಸಂದರ್ಭದಲ್ಲಿ ವಾರ್ಡಿಗೆ ಸಂಬಂಧಪಟ್ಟಂಗೆ ಕೆಲಸ ಇರ್ತವೆ. ನಿಮಗೆ ಗೊತ್ತಿದ್ದಂಗೆ ನ್ಯಾಚುರಲ್ ಡ್ರೈನೇಜು, ರಸ್ತೆ, ಎಲೆಕ್ಟ್ರಿಕ್ ಪೋಲು ಇದೆಲ್ಲ ಸರ್ವಸಾಮಾನ್ಯ. ಆ ಸದಸ್ಯ ಅಂತ ಹೋದವನು ಅವ್ನ ಕರ್ತವ್ಯ ಏನಿರುತ್ತೆ ಅವ್ನು ಮಾಡಲೇಬೇಕಾಗುತ್ತೆ. ಜನನು ಹಿಡಿದು ಕೇಳ್ತಾರೆ, ಅವ್ನ ಕರ್ತವ್ಯ ಮಾಡಲೇಬೇಕು. ಅದನ್ನು ಹೊರತುಪಡಿಸಿ ಒಬ್ಬ ಉಪಾಧ್ಯಕ್ಷಕ್ಕಿಂತನೂ ಒಬ್ಬ ಸದಸ್ಯನಿಗೂ ಎಷ್ಟು ಒಂದು ಜವಾಬ್ದಾರಿ ಇರುತ್ತೆ ಅಂದರೆ, ಸಾರ್ವಜನಿಕ ಜೀವನದಲ್ಲಿ ಸಾರ್ವಜನಿಕರ ಅಭಿಪ್ರಾಯಕ್ಕೆ ವಿರುದ್ಧವಾದಂಥ ಕೆಲಸ ಯಾವತ್ತೂ ನಾನು ಇವತ್ತಾಗ ಮಾಡ್ಕೊಂಡು ಬಂದಿಲ್ಲ. ಅದೇ ನಾನು ಉಡ್ಸ್ಕೊಂಡು ಹೋಗ್ತಿರೋದು. ಸಾರ್ವಜನಿಕರದ್ದು ಏನು ಅಭಿಪ್ರಾಯ ಇರುತ್ತೆ ಆ ಅಭಿಪ್ರಾಯ ಜೊತೆನೇ ನಾನು ಹೋಗ್ತಾ ಇರೋದು ಬಿಟ್ಟರೆ ನನ್ನ ವೈಯಕ್ತಿಕ ಅಭಿಪ್ರಾಯದಿಂದ ರಾಜಕಾರಣ ನಾನು ಯಾವತ್ತೂ ಮಾಡಿಲ್ಲ, ಮಾಡೋದು ಇಲ್ಲ. ಅಭಿವೃದ್ಧಿ ವರ್ಕಲ್ಲಿ ತಾವು ಏನು ಕೆಲಸ? ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ನಾನು ಈ ಹಿಂದೆ ಹೇಳ್ಬೇಕಂದ್ರೆ ನಂದೊಂದು ವಾರ್ಡ್ ಇದೆ, 6ನೇ ವಾರ್ಡ್ ಅಂತ. ಇಲ್ಲಿ ಸ್ವಲ್ಪ ಗ್ರಾಮೀಣ ಭಾಗ ಸ್ವಲ್ಪ ಅದಕ್ಕೆ ಅಟ್ಯಾಚ್ ಆಗಿ ವಾರ್ಡಲ್ಲಿ ಸ್ವಲ್ಪ ಕೆಳಗೆ ಹೋದರೆ ನಮ್ಮ ಮನೆಗಳ ಕೆಳಭಾಗದಲ್ಲಿ ಎಲ್ಲ ಗದ್ದೆ ತೋಟ ಎಲ್ಲ ಬರುತ್ತೆ. ಆ ಥರ ಇರುವಂಥ ಏರಿಯಾದಲ್ಲಿ ಸ್ವಲ್ಪ ರಸ್ತೆ ಅದು ಇದು ಭಾಳ ಸಮಸ್ಯೆ ಇತ್ತು. ರಸ್ತೆನೇ ಇರಲಿಲ್ಲ. ಈಗಿನ ಪ್ರೆಸೆಂಟ್ ನಾನು ಜಲ್ಲಿ ರಸ್ತೆ ಅದು ಇದು ಮಾಡಿದ್ದೀವಿ. ಮಾಡೋಕ್ಕಿಂತ ಮುಂಚೆ ನಮಗೆ ಒಂದು ಕಾಂಕ್ರೀಟ್ ರಸ್ತೆ ಮಾಡಲಿ, ಟಾರ್ ರಸ್ತೆ ಮಾಡಲಿ, ಅದು ಮಾಡೋಕ್ಕಿಂತ ಮುಂಚೆ ಫಸ್ಟ್ ಅದು ಅಗಲಾಗಿರಬೇಕು. ಹಾಗಾಗಿ ಮರ ಅದು ಇದು ಯಾರ್ಯಾರು ಗಿಡ ಎಂತೆಂಥದ್ದು ಸಮಸ್ಯೆ ತುಂಬ ಇತ್ತು. ಅದೆಲ್ಲ ತೆಗೆದು ಫಸ್ಟ್ ಅಗಲೀಕರಣ ಮಾಡಿಕೊಂಡು ಜಲ್ಲಿ ಹಾಕಿ ಇಟ್ಟಿದ್ದೀವಿ. ಫಸ್ಟ್ ತಿರುಗಾಡ ಟ್ರಾವೆಲಿಂಗ್ ರೋಡ್. ಸರ್, ನಮ್ಮ ರಾಜಕೀಯ ಕ್ಷೇತ್ರದಲ್ಲಿ ಯಾವ ರೀತಿ ಬದಲಾವಣೆ ತರಬೇಕು ಅಂತ ತಮ್ಮ ಒಂದು ಅನಿಸಿಕೆ ಇದೆ? ಯಾವ ರೀತಿ ಒಂದು ಚೇಂಜಸ್ ಸರ್ಕಾರದಿಂದ ಆಗಿರ್ಬೋದು, ಈಗ ನಮ್ಮ ಪಕ್ಷದಿಂದ ಆಗಿರ್ಬೋದು, ಅಧಿಕಾರಿಗಳಿಂದ ಆಗಿರ್ಬೋದು, ಯಾವ ರೀತಿ ಚೇಂಜಸ್ ಬಂದರೆ ನಮ್ಮ ಜನರಿಗೆ ಒಳ್ಳೆಯದಾಗುತ್ತೆ ಅಂತ ನಮ್ಮ ಅಭಿಪ್ರಾಯ ಇದೆ? ಈ 60 ವರ್ಷ, ಈ 60-66 ವರ್ಷದ ಇತಿಹಾಸ ಇದೆ ಸ್ವತಂತ್ರ ಸಿಕ್ಕಿ. ಅವತ್ತಿಂದ ಇವತ್ತು ತನಕ ಯಾವ್ದಾವ್ದು ಬದಲಾವಣೆ ಆಗಿಲ್ಲ. ಆ ಎಲ್ಲ ಬದಲಾವಣೆ ಆಗಬೇಕಂತ ನಮ್ಗೆ ಭಾಳ ಆಸೆ, ಅಭಿಲಾಷೆ ಇದೆ. ಏನಂದರೆ ಎಲ್ಲದೂ ಒಂದು ನಮ್ಮ ದೇಶದ ಕಾನೂನು ಹಂಗಿದೆ. 5 ವರ್ಷಕ್ಕೊಂದ್ಸತಿ ಎಲೆಕ್ಷನ್ ಆಗೋದು, ಒಬ್ಬ MP ಅಂತ ಆಗೋದು, ಒಬ್ಬ MLA ಅಂತ ಆಗೋದು, ಅದೇ MLA ಅದೇ MP ಅದೇ ಮಾಮೂಲಿ ಇದ್ದಿದ್ದೆ ಅಂತ ಹೋಗ್ತಾ ಇದೆ. ಸಂಪೂರ್ಣವಾಗಿ ಒಂದು ಬದಲಾವಣೆ ಆಗಬೇಕು. ಈ ದೇಶನೇ ಒಂಥರ ವಿಚಿತ್ರ ಜಗತ್ತೇ ನಮ್ಮನ್ನು ವಿಸ್ಮಯದಿಂದ ನೋಡಬೇಕು. ಏನು ಈ ದೇಶ ಈ ಥರ ಆಗ್ತಿದೆಯಲ್ಲ, ಇಲ್ಲಿಂದ ಜನನು ಹಿಂಗೆ ಎಜುಕೇಟ್ ಆಗ್ಯಾರೆ, ಇಲ್ಲಿಂದ ಪೊಲಿಟಿಷಿಯನ್ಸು ಈ ಥರ ಆಗ್ಯಾರ ಅಂತ. ಬೇರೆ ಕಂಟ್ರಿಲೆಲ್ಲ ನಾವು ಈಗ ನೋಡ್ತೀವಿ, ಅಮೇರಿಕಾಸ್ ಎಲ್ಲ ಯಾವ ಟೈಪಿಂದೆಲ್ಲ ಇರುತ್ತೆ ಅಂದರೆ ನಮಗೆ ಭಾಳ ಆಶ್ಚರ್ಯನೂ ಆಗುತ್ತೆ, ಸಂಕಟನೂ ಆಗುತ್ತೆ. ಯಾಕೆ ಈ ನಮ್ಮ ದೇಶದಲ್ಲಿ ಈ ಥರ ಎಲ್ಲ ಬದಲಾವಣೆಗಳಿಲ್ಲ?
ಅದೇ ವೋಟಿಂಗು, ಅದೇ ಜುಬ್ಬ, ಅದೇ ಜನ, ಅದೇ ವ್ಯವಸ್ಥೆ ಇದೆ. ಇದು ಖಂಡಿತ ಚೇಂಜಸ್ ಆಗಬೇಕು. ಎಜುಕೇಟೆಡ್ ಪರ್ಸನ್ ಬರಬೇಕು, ಗ್ರೇಟ್ ಪರ್ಸನಾಲಿಟೀಸ್ ಬರಬೇಕು, ಸೇವಾ ಮನೋಭಾವನೆ ಇರುವಂಥ ಕ್ಯಾರೆಕ್ಟರ್ಸ್ಗಳು ಬರಬೇಕು. ಒಂದು ಅವ್ರದ್ದು ರಾಜಕಾರಣ ಅಂದರೆ ಒಂದು ಅವರು ಜಾಬ್ ಅಂದರೆ ಯಾವ ಜಾಬ್, ಅವ್ರ ಸ್ವಂತ ಜಾಬ್ ಇದ್ದಂಗೆ ಮಾಡಬೇಕು. ಒಂದು ಬ್ಯಾಂಕ್ ಮ್ಯಾನೇಜರ್ ಇರ್ಬೋದು, ಒಂದು ಪ್ರಿನ್ಸಿಪಲ್ ಇರ್ಬೋದು, ಅವರು ಮಾಡುವಂಥ ಸೇವೆಗಳು, ಒಂದು ಸಣ್ಣ ಒಂದು ಸ್ಕೂಲಿನ ಉಪಾಧ್ಯಾಯರು ಮಾಡುವಂಥ ಸೇವೆ ಇದೆಯಲ್ಲ, ಆ ಥರ ಸೇವಾ ಮನೋಭಾವ ಕೂಡಿರುವಂಥ ಒಂದು MLA MP ಈ ದೇಶನ ಆಳಬೇಕು. ಆವತ್ತು ಮಾತ್ರ ನಮ್ಮ ಈ ದೇಶದಲ್ಲಿ ಒಂದು ಬದಲಾವಣೆ ಬರೋಕ್ಕೆ ಸಾಧ್ಯ. ಒಂದು ಸಣ್ಣ ಒಂದು ಸೊಪ್ಪು ಮರವನಿಗಿರುವಂಥ ಸ್ವಾಭಿಮಾನ ಈಗಿನ ನಡೀತಿರುವಂಥ ರಾಜಕಾರಣಿಗಳಿಗೆ ಇಲ್ಲ, ಯಾವ ಕಾರಣಕ್ಕೂ ಇಲ್ಲ. ಸೊಪ್ಪು ಮರವನಿಗೆ ಎಷ್ಟು ಸ್ವಾಭಿಮಾನ ಇರುತ್ತೆ ಅಂದರೆ ಅದ್ರ ಹೇಳಕ್ಕೆ, ಸೊಪ್ಪು ಮರವ ಅಂದರೆ ನಾನು ನೆಗ್ಲಿಜೆನ್ಸಿಯಾಗಿ ಹೇಳ್ತಿಲ್ಲ, ಸೊಪ್ಪು ಮರವನು ಬಡವ ಇರ್ತಾನೆ, ಅವನಿಗಿರುವಂಥ ಒಂದು ಸ್ವಾಭಿಮಾನ ನಮಗೆ ದೇಶ ಆಳ್ತಿರೋರಿಗೆ ಆ ಸ್ವಾಭಿಮಾನ. ನಾನು ನಂದು, ನನ್ನ ಕುಟುಂಬ, ನನ್ನ ಫ್ಯಾಮಿಲಿ, ನನ್ನ ಜಾತಿ ಇಷ್ಟೇ ಸ್ವಾರ್ಥ ಬಿಟ್ರೆ ಏನು ನೋಡ್ತಿಲ್ಲ. ಇದು ಫಸ್ಟ್ ಸ್ವಾರ್ಥ ಹೋಗ್ಬೇಕು, ಎಂಟೈರ್ ಬದಲಾವಣೆ ಆಗ್ಬೇಕಂತ ನಂದು ಆಸೆ ಇದೆ, ಅನಿಸಿಕೆ ಇದೆ. ಸರ್, ನಮ್ಮ ಒಂದು ಈಗಿನ ಒಂದು ರಾಜಕೀಯದ ಚಟುವಟಿಕೆಯಲ್ಲಿ ತಮ್ಮ ಒಂದು ಬರ್ತಾ ಇರುವಂಥ ಸರ್ಕಾರದಿಂದ ನಿಮ್ಮ ಜನಗಳಿಗೆ ಬರ್ತಾ ಇರುವಂಥ ಅನುದಾನದ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅನುದಾನ ಸರ್ಕಾರದಿಂದ ಬರುತ್ತೆ. ನಮ್ಮ ಈಗ ಸಣ್ಣ ಸ್ಥಳೀಯ ಸಂಸ್ಥೆ ಇದ್ರಲ್ಲಿ ಬರುತ್ತೆ. ಅದರಲ್ಲಿ ನಮಗೆ ರಿಸರ್ವೇಷನ್ ಅಂತ ಒಂದು ಯಾವುದೇ ಒಂದು ಕೋಟಿ ರೂಪಾಯಿ ಅಮೌಂಟ್ ಬರುತ್ತೆ. ಅದರಲ್ಲಿ ಒಂದು SC ST ಅಂತಾನೆ ಮೀಸಲು ಹಣ ಒಂದು ಈ ಹಿಂದೆ 18% ಅಂತಿತ್ತು, ಅದು ಲಾಸ್ಟ್ ಟೈಮಿಂದ 22.75 ಅಂತ ಒಂದಾಗಿದೆ. ಆ ಅಮೌಂಟನ್ನು ಆ ಸಮುದಾಯಕ್ಕೆ ನಾವು ಸಪ್ರೇಟಾಗಿ ಇಟ್ಟು ಬೇರೆ ಉಳಿದಂಥದ್ದು ಅಮೌಂಟಲ್ಲಿ ನಾವು ಜನರಲ್ ವರ್ಕು, ಡ್ರೈನೇಜಸ್ಸು, ರಸ್ತೆಸು, ಬೇರೆ ಯಾವುದಾದ್ರು ಜನರಲ್ ಕಮ್ಯುನಿಟಿಗೆ ಏನಾದ್ರು ಸಣ್ಣ ಪುಟ್ಟ ಸ್ವಯಂ ಉದ್ಯೋಗಕ್ಕಿರ್ಬೋದು, ಇಲ್ಲ ಅವ್ರಿಗೆ ಏನಾದ್ರು ಶೌಚಾಲಯಕ್ಕಿರ್ಬೋದು ಅಂತ ಒಂದು ಕಾರ್ಯಕ್ರಮ ಮಾಡ್ತೀವಿ. ಬಟ್ ಎಲ್ಲೋ ಒಂದು ಕಡೆ ಒಂದು ಸಮಸ್ಯೆ ಸರ್ಕಾರ ಲೆವೆಲಲ್ಲೇ ಚೇಂಜ್ ಆಗಬೇಕು, ನಾವೇನು ಮಾಡೋಕ್ಕಾಗಲ್ಲ. ಪ್ರತಿ ಸತಿನೂ ಹೆಚ್ಚು ಕಮ್ಮಿ 66 ವರ್ಷದ ಇತಿಹಾಸದಿಂದ SC ST ಶೌಚಾಲಯ ಅಂತಲೇ ಬರ್ತಾ ಇದೆ. ಅಲ್ಲಿಗೆ ಈ ದೇಶ ಆಳ್ತಿರೋರು ಇವತ್ತುವರೆಗೂ SC STಗಳಿಗೆ ಶೌಚಾಲಯ ಮುಕ್ತ ಮಾಡೋಕ್ಕಾಗಿಲ್ಲ ಅನ್ನೋದು ಭಾಳ ಬೇಸರ ಇದೆ. ಪದೇ ಪದೇ ಇಯರ್ಲಿ ಅಮೌಂಟ್ ಬರುತ್ತೆ, ಶೌಚಾಲಯ ಕೊಡಿ, ಮನೆ ರಿಪೇರಿ ಕೊಡಿ. ಯಾಕೆ ಅವರಿಗೆ ಶಾಶ್ವತ ಮನೆ ಕೊಡಬಾರ್ದು? ಯಾಕೆ ಅವರಿಗೆ ಒಂದು ಸ್ವಯಂ ಉದ್ಯೋಗ ಕೊಡಬಾರ್ದು? ಈ ಥರ ಒಂದು ಕಾರ್ಯಕ್ರಮ ಒನ್ ಟೈಮ್ ಮಾಡಿಬಿಟ್ರೆ ಒಂದು 50 ವರ್ಷಕ್ಕೆ ಒಂದು ಸತಿ ಇನ್ವೆಸ್ಟ್ ಮಾಡಿಬಿಟ್ರೆ ಒಂದು 50 ವರ್ಷಕ್ಕೆ ಸಮಸ್ಯೆ ಇರೋದು. ಪ್ರತಿ ವರ್ಷ ತಂದು ಹಾಕೋದು, ಓದೋನಿಗೆ ಟಾಯ್ಲೆಟ್ ಹೋಗೋದು, ಓದೋನಿಗೆ ದುಡ್ಡು ಹೋಗೋದು, ಓದೋನಿಗೆ ಮನೆ ಹೋಗೋದು, ಈ ವ್ಯವಸ್ಥೆ ಆಗ್ತಿದೆ. ಇದು ಸರ್ಕಾರನೇ ಬದಲಾವಣೆ ಮಾಡಬೇಕು, ಬಿಟ್ಟರೆ ನಾವೇನು ಮಾಡೋಕ್ಕಾಗಲ್ಲ. ಸರ್ಕಾರ ನನ್ನ ಮಾತಿನ ಮುಖಾಂತರ ನಾನು ಸರ್ಕಾರಕ್ಕೆ ಎಚ್ಚರಪಡಿಸೋದಕ್ಕೆ ನನ್ನ ಅಭಿಪ್ರಾಯ ವ್ಯಕ್ತಪಡಿಸ್ತೀನಿ. ಅಲ್ಲಿಂದನೇ ಸ್ಯಾಲ್ಟ್ ಔಟ್ ಆಗಿ ಕರೆಕ್ಟಾಗಿ ಶೌಚಾಲಯದಿದ್ದವರಿಗೆ ಶೌಚಾಲಯನೋ, ಮನೆಯಲ್ಲಿದ್ದವರಿಗೆ ಮನೆಯೋ ಸರ್ಕಾರ ಸಂಪೂರ್ಣವಾಗಿ ಶಾಶ್ವತವಾಗಿ ಕೊಡುವಂಥ ಕಾರ್ಯಕ್ರಮ ಹೋಗ್ಬೇಕು. ಈ ವರ್ಷ ಕೊಡುವಂಥ ಕಾರ್ಯಕ್ರಮದಲ್ಲಿ ಅವರು ಇನ್ನೂ ಹಿಂದುಳಿದಿದ್ದಾರೆ, ಅವ್ರು ಇನ್ನೂ ಅನಕ್ಷರಸ್ಥರಾಗಿದ್ದಾರೆ, ಅವ್ರು ಇನ್ನೂ ಏನೂ ಇಲ್ಲ ಅನ್ನೋದನ್ನು ತೋರಿಸ್ಕೊಡತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ, ಅನಿಸಿಕೆ. ಸರ್, ತಮ್ಮ ಒಂದು ಈ ಒಂದು ಕ್ಷೇತ್ರದಲ್ಲಿ ಕ್ಯಾಟಗರಿ ವೈಸ್ ಕೊಡ್ತಾರಲ್ಲ, ಏನೇ ಒಂದು ಅನುದಾನ ಬಂದರೂ ಕ್ಯಾಟಗರಿ ವೈಸಲ್ಲಿ ಕೊಡ್ತಾರೆ. ST ST ಅಂತ ಕೊಡ್ತಾರೆ, ಹಿಂದುಳಿದ ವರ್ಗ ಅಂತ ಕೊಡ್ತಾರೆ. ಈ ಕ್ಯಾಟಗರಿ ವೈಸಲ್ಲಿ ಕೊಟ್ಟಾಗ ಸಾಮಾನ್ಯ ಜನರಿಗೆ ತೊಂದರೆ ಆಗುತ್ತೆ, ಇದರಿಂದ ತೊಂದರೆ ಆಯ್ತಲ್ವ ಸರ್? ಕ್ಯಾಟಗರಿ ವೈಸ್ ಕೊಟ್ಟಿದ್ರಲ್ಲಿ ನನಗೆಲ್ಲೋ ಒಂದು ಕಡೆ ಸ್ವಲ್ಪ ನೋವಿದೆ. ಯಾಕಿದೆ ಅಂದರೆ ಈ ದೇಶದಲ್ಲಿ ಎಲ್ಲ ತಿಳುವಳಿಕೆ ಇದ್ದವರು, ಎಜುಕೇಷನ್ ಇದ್ದವರು ತುಂಬ ಜನ ಇದ್ದು, ಏನೂ ಗೊತ್ತಿದ್ದವರಿಗೂ ಭಾಳ ಡಿಫ್ರೆನ್ಸ್ ಇದೆ. ಈಗ ಎಜುಕೇಷನಿಗೆ ಅನಕ್ಷರಸ್ಥರಿಗೆ ವಿದ್ಯಾವಂತರಿಗೆ ಡಿಫ್ರೆನ್ಸ್ ಏನಿರುತ್ತೆ? ದುಡ್ಡಲ್ಲಿ ಅಳೆಯೋಕ್ಕಾಗಲ್ಲ. ವಿದ್ಯಾವಂತರಿಗೂ ಅನಕ್ಷರಸ್ಥರಿಗೂ ಅನಕ್ಷರಸ್ಥರ ಹತ್ರ ದುಡ್ಡಿದೆ, ವಿದ್ಯಾವಂತರ ಹತ್ರ ದುಡ್ಡಿಲ್ಲ ಅಂತ ನಾನು ಹೇಳೋದು, ನೀವು ಕ್ಯಾಟಗರಿ ವೈಸಲ್ಲೇ ಕೊಡಿ. ಆದರೆ ವಿದ್ಯಾವಂತರು ಅನ್ನೋದೊಂದು ಪದ ಸೇರಿಸಿ ಕ್ಯಾಟಗರಿ ಡಿಕ್ಲೇರ್ ಮಾಡಿದಾಗ ಮಾತ್ರ ಒಬ್ಬ ಎಜುಕೇಟೆಡ್ ಕ್ಯಾಟಗರಿಯಲ್ಲಿ ಬಂದು ನಿಂತು ಅವನೊಂದು ಸರ್ವಿಸ್ ಮಾಡೋಕ್ಕೆ ಚಾನ್ಸ್ ಆಗುತ್ತೆ. ಇಲ್ಲ ಅಂದರೆ ನೀವು ಅನಕ್ಷರಸ್ಥರಿಗೆ ತಂದೆ ಇಲ್ಲಿ ಕೊಟ್ಟಾಗ ಅವ್ರ ಹೆಸರು ಹೇಳ್ಕೊಂಡು ಬೇರೆಯವ್ರು ಯಾರ್ಯಾರು ಏನೇನೋ ಮಾಡ್ತಾರೆ, ಬಿಟ್ಟರೆ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ನನ್ನ ಅನಿಸಿಕೆ. ಸರ್, ತಮ್ಮ ಒಂದು ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ಎಜುಕೇಷನ್ ಬಗ್ಗೆ ತಾವು ಇಲ್ಲಿವರೆಗೂ ಏನು ಕೆಲಸ ಕಾರ್ಯ ಮಾಡಿದ್ರು, ಜನಗಳಿಗೆ ಯಾವ ರೀತಿ ಒಂದು ತಿಳುವಳಿಕೆ ಮೂಡಿಸಿದ್ದೀರಾ? ಎಜುಕೇಷನ್ಗೆ ಸಂಬಂಧಪಟ್ಟಾಗೆ ನಾವು ಇಲ್ಲಿ ಟೌನ್ ಭಾಗದಲ್ಲೇ ನಮ್ಮ ಪಟ್ಟಣ ವ್ಯಾಪ್ತಿಯಲ್ಲಿ ಏನಾದರೂ ಸರ್ಕಾರದಿಂದ ಬಂದಂತಹ ಇದರಲ್ಲಿ BPL ಬಿಲೋ ಪೀಪಲ್ಸ್ ಬ್ಯಾಕ್ ಕಮ್ಯುನಿಟಿ ಅಂತ ಹೇಳ್ತೀವಲ್ಲ, ಅದರಲ್ಲಿ BPL ಕಾರ್ಡ್ಸ್ ಇದ್ದವರಿಗೆ ಡಿಗ್ರಿ ಇರ್ಬೋದು, ಮಾಸ್ಟರ್ ಡಿಗ್ರಿ ಇರ್ಬೋದು, ಅಪ್ ಟು PUC
ಅವ್ರಿಗೆ ನಮ್ಮಲ್ಲಿ ಬಂದಂಥ ಅನುದಾನದಲ್ಲಿ ಒಂದು ಸ್ವಲ್ಪ ಪ್ರಮಾಣದಲ್ಲಿ ವರ್ಷಕ್ಕೆ ಇಷ್ಟು ಅಂತ ದುಡ್ಡು ಕೊಟ್ಟು ಅವ್ರಿಗೆ ಸ್ವಲ್ಪ ಇನ್ನೂ ಸ್ಫೂರ್ತಿ ಬರುವಂಥದ್ದು ಕಾರ್ಯಕ್ರಮ ನಮ್ಮ ಪಟ್ಟಣ ಪಂಚಾಯತಿ ಈ ಹಿಂದೆನೂ ಮಾಡಿದ್ದೀವಿ, ಈಗಲೂ ಮಾಡ್ತಾಯಿದ್ದೀವಿ. ಇನ್ನೂ ಸ್ವಲ್ಪ ಆಗಬೇಕು ಅಂದರೆ ಸ್ವಲ್ಪ ಓದ್ತಿರುವಂಥ ಮಕ್ಕಳು, ಈಗ ಸರ್ಕಾರ ಕೊಟ್ಟಿದೆ ಒಂದು ಅನ್ನಭಾಗ್ಯ ಅಂತ ಒಂದು, ನಾವೆಲ್ಲ ಓದೋ ಟೈಮಲ್ಲಿ ಬೆಳಿಗ್ಗೆ ತಿಂಡಿ ಮಾಡ್ಕೊಂಡು ಹುಡುಗರು ಮನೆಗೆ ಬಂದರೆ, ನಾವಂತೂ ಟೌನಲ್ಲಿದ್ವಿ, ಗ್ರಾಮೀಣ ಭಾಗದಿಂದ ಮುಂಚೆ ಶಾಲೆ ಇರಲಿಲ್ಲ. ಅವ್ರ ಮನೆಯಿಂದ ಬಂದರೆ ಅವ್ರು ಊಟ ಮಾಡೋಕ್ಕೆ ಏನೂ ಮಧ್ಯಾಹ್ನ ಹೋಗ್ತಿರ್ಲಿಲ್ಲ, ಸಂಜೆ ಹೋಗಿ ಊಟ ಮಾಡ್ತಿದ್ರು. ಅದೊಂದು ಕೊರತೆ ಸರ್ಕಾರ ನೀಗಿಸಿದೆ. ಅದೊಂದು ಕಾರ್ಯಕ್ರಮ ಭಾಳ ಯಶಸ್ವಿ ಕಾರ್ಯಕ್ರಮ. ಮಧ್ಯಾಹ್ನದ ಊಟ, ಸಮಾನತೆ, ಬಿಸಿ ಊಟ, ಸಮವಸ್ತ್ರ ಹಾಗೂ ಊಟ. ಯಾಕಂದರೆ ಶಾಲೆಗೆ ಹೋಗೋರು SLC ಮಕ್ಕಳಿರ್ಬೋದು, QC ಮಕ್ಕಳಿರ್ಬೋದು, ಕೆಲವರು ಶ್ರೀಮಂತರಿರ್ತಾರೆ, ಬಡವರು ಇರ್ತಾರೆ. ಈ ಸಮವಸ್ತ್ರದಲ್ಲಿ ಈಕ್ವಾಲಿಟಿ ಅನ್ನೋದೊಂದು ಬರುತ್ತೆ. ಬಿಸಿ ಊಟ ಕಾರ್ಯಕ್ರಮದಲ್ಲಿ ಎಲ್ಲರೂ ಜೊತೆಯಲ್ಲಿ ಕೂತ್ಕೊಂಡು ಊಟ ಮಾಡುವಂಥ ಕಾರ್ಯಕ್ರಮ ಆದಾಗ ಮುಂದೆ ಸಮಾಜದಲ್ಲಿ ಒಂದು ಈಕ್ವಾಲಿಟಿ ಹೋಗೋಕ್ಕೆ ಭಾಳ ಅರ್ಥಪೂರ್ಣ ಇದೆ. ಮತ್ತು ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ಸರ್ಕಾರದಿಂದ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಜಾಸ್ತಿ ಒತ್ತು ಕೊಟ್ಟರೆ ಈ ಸಮಾಜ ಇನ್ನೂ ಉತ್ತಮಗೊಳಿಸೋಕ್ಕೆ ಸಾಧ್ಯ ಆಗುತ್ತೆ ಅಂತ ನನ್ನ ಅನಿಸಿಕೆ. ನಿಮ್ಮ ಈ ಒಂದು ಟೈಮಿನಲ್ಲಿ ಇಷ್ಟು ಕೆಲಸ ಕಾರ್ಯಗಳನ್ನು ತಾವು ಮಾಡಿದ್ದೀನಿ ಅಂತ ಹೇಳ್ತಾರೆ. ಇನ್ನು ಉಳಿದಂಥ ಒಂದು ಕಾಲಾವಧಿಯಲ್ಲಿ ತಮ್ಮ ಒಂದು ಪಟ್ಟಕ್ಕೆ ಸಂಬಂಧಪಟ್ಟಂತೆ, ಒಂದು ವಾರ್ಡ್ಗೆ ಸಂಬಂಧಪಟ್ಟಂತೆ ಏನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ತಾವು ಮಾಡಬೇಕು ಅನ್ನೋ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀರಾ? ವಾರ್ಡಿಗೆ ಸಂಬಂಧಪಟ್ಟಂಗೆ ಏನಾಗಿದೆ, ಸಣ್ಣ ಊರು, ಅದರಲ್ಲೂ ಏನು ಒಂದು 7-8 ಸಾವಿರ ಜನರ ಒಂದು 10 ಸಾವಿರದ ಒಳಗಿರುವಂಥ ಟೌನ್ ವ್ಯಾಪ್ತಿ ಇದೆ. ಅದರಲ್ಲೂ ಈ ಎನ್ನಾಪುರದ ಹೃದಯ ಭಾಗದಲ್ಲಿ ಒಂದು ತಾಲೂಕು ಕಚೇರಿ ಅಂತ ಇತ್ತು. ಅದೇನಾಯಿತು, ಇಲ್ಲಿಂದ ನಾವು ಹೃದಯ ಭಾಗದಲ್ಲೇ ಇರಲಿ ಅಂತ ಈ ಹಿಂದೆನೂ ನಾವು ಹೋರಾಟ ಮಾಡಿದ್ವಿ. ಕಳೆದ ಸಾಲಿನಲ್ಲಿ ಕಳೆದ ಸರ್ಕಾರ ಅದನ್ನು ತಗೊಂಡೋಗಿ ಪಟ್ಟಣದ ಹೊರಭಾಗದಲ್ಲಿ ಮಾಡಿ ಸ್ವಲ್ಪ ಈಗ ಟೌನ್ ವ್ಯಾಪ್ತಿಯ ಜನರಿಗೆ ಭಾಳ ಸಮಸ್ಯೆ ಆಗಿದೆ. ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಒಂದು ರೈತ ಹಳ್ಳಿಯಿಂದ ಬಂದಾಗ ಅವನಿಗೆಲ್ಲ ಸೊಸೈಟಿಗಳು, ಸ್ವಸಹಾಯ ಸಂಸ್ಥೆಗಳು, ಬ್ಯಾಂಕ್ಗಳು ಹಾಗೂ ತಾಲೂಕು ಕಚೇರಿ ಎಲ್ಲ ಒಂದೇ ಕಡೆ ಇದ್ದಾಗ ಒಂದು ಕೆಲಸ ಆಗ್ತಿತ್ತು. ಈಗೇನಾಗಿದೆ, ತಾಲೂಕು ಕಚೇರಿ ಒಂದು ಕಡೆ ಹೋಗಿದೆ, ಬೇರೆ ಕ್ಷೇತ್ರಗಳು ಒಂದು ಕಡೆ ಉಟ್ಕೊಂಡ್ಬಿಟ್ಟಿವೆ. ಅದರಿಂದ ಸಮಸ್ಯೆ ಏನಾಗಿದೆ, ರೈತರಿಗೆ, ಓಡಾಡೋರಿಗೆ ಏನು ಮಾಡಿದ್ರು 2-2 ಸತಿ 3-3 ಸತಿ ಅಲಿಬೇಕು. ಅದೊಂದು ಭಾಳ ಕೊರತೆ ಎತ್ಕೊಳ್ತಾ ಇದೆ. ನಾವು ಈ ವಾರ್ಡಲ್ಲಿ ಡೆವಲಪ್ಮೆಂಟ್ ಮಾಡೋಕ್ಕಿಂತ ವಾರ್ಡಿನ ಬಿಡಿ ನಿರಂತರ ಯಾರಿಗೊಂದು ಡ್ರೈನೇಜ್, ಯಾರಿಗೊಂದು ರಸ್ತೆ, ಅದಲ್ಲ, ಟೌನು ಸಮಗ್ರ ಎನ್ನಾಪುರ ಟೌನಲ್ಲಿ ಏನೇನು ಆಗಬೇಕು, ಏನು ಕೊರತೆ ಇದೆ, ಏನು ಪಾರ್ಕಿಂಗ್ ವ್ಯವಸ್ಥೆ ಇದೆ, ಏನು ರಸ್ತೆದು ವ್ಯವಸ್ಥೆ ಇದೆ, ಎಲ್ಲೆಲ್ಲಿ ಇವತ್ತು ಎನ್ನಾಪುರದಲ್ಲಿ ಹಿಂದೆ ಭಾಳ ಕಷ್ಟದ ದಿನಗಳಿತ್ತು, ಭಾಳ ಸಮಸ್ಯೆಗಳಿತ್ತು. ಇವತ್ತು ಒಂದು ಮನೆಗೆ 2 ಕಾರ್ ಇದ್ದಾವೆ. ಹಾಗಾಗಿ ಇಲ್ಲಿ ಒಂದು ಪಾರ್ಕಿಂಗ್ ವ್ಯವಸ್ಥೆಗೆ ಭಾಳ ಸಮಸ್ಯೆ ಇದೆ. ಹಾಗಾಗಿ ನಾವು ಸ್ವಲ್ಪ ಅಗಲೀಕರಣ ಮಾಡಬೇಕು. ಸ್ವಲ್ಪ ಅಗಲೀಕರಣ ಮಾಡಿದಾಗ ಸ್ವಲ್ಪ ಟೌನಲ್ಲಿ ಈ ಬಸ್ ಸ್ಟ್ಯಾಂಡಿಂದ ಆಚೆ ಒಂದು ಟೌನ್ ಅಂತ ಇದೆ, ಹಳೆ ಟೌನ್, ಅದರಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಅಲ್ಲಿ ಸ್ವಲ್ಪ ವ್ಯಾಪಾರ ವಹಿವಾಟು ಸ್ವಲ್ಪ ಸ್ಥಗಿತ ಆಗಿದೆ. ಅಲ್ಲೆಲ್ಲ ನಾವು ಸ್ವಲ್ಪ ಅಗಲೀಕರಣ ಎಲ್ಲ ಮಾಡಿ ಪಾರ್ಕಿಂಗ್ ವ್ಯವಸ್ಥೆ ಆದಾಗ ಸ್ವಲ್ಪ ಊರಲ್ಲಿ ಬಿಸ್ನೆಸ್ ಆಗುತ್ತೆ. ಹಾಗೂ ಮೇನ್ ಕಾನ್ಸೆಪ್ಟ್ ಏನಂದರೆ ತಾಲ್ಲೂಕು ಕಚೇರಿ ಅನ್ನೋದು ಇದೆಯಲ್ಲ, ಅದು ಟೌನ್ ಮಧ್ಯದಲ್ಲಿ ಇರಬೇಕು ಅಂತ ನಮ್ಮದು ಭಾಳ ಅನಿಸಿಕೆ ಇತ್ತು, ಭಾಳ ದೊಡ್ಡ ಹೋರಾಟನೂ ಆಯಿತು. ಆದರೆ ಇಲ್ಲಿ ಆಗಿಲ್ಲ. ಇಲ್ಲಿ ಸ್ಥಳೀಯ ಸಂಸ್ಥೆಯಲ್ಲಿ ವಸತಿ ಸರ್ಕಾರ ಮಾಡಿದಂತಹ ಸ್ಥಳೀಯ ಸಂಸ್ಥೆಯಲ್ಲಿ BJPಯ ಸದಸ್ಯರು ಟೌನಿಂದನೇ ಎಲೆಕ್ಟ್ ಆದ್ರೂ 7 ಜನ ಸದಸ್ಯರಿದ್ದರು. 11 ಜನ ಪಂಚಾಯತಿ ಸದಸ್ಯ, 11 ಜನ ಸದಸ್ಯರ ಇದರಲ್ಲಿ 7 ಜನ ಸದಸ್ಯರು ಈ ಹೋರಾಟಕ್ಕೆ, ಪಟ್ಟಣದ ಜನರ ಹೋರಾಟ, ನಾಗರಿಕರ ಹೋರಾಟಕ್ಕೆ ಈ 7 ಜನ ಸದಸ್ಯರು ಭಾಗವಹಿಸೇ ಇಲ್ಲ. ಅವರಿಗೆ ಎಲ್ಲೋ ಒಂದು ಕಡೆ ಪ್ರೋತ್ಸಾಹನೇ ಕೊಟ್ಟಿಲ್ಲ. ಎಲ್ಲೋ ಒಂದು ಕಡೆ ಅವರಿಗೆ ಯಾವತ್ತು ಪಕ್ಷಕ್ಕಿಂತ ದೊಡ್ಡದು ದೇಶಕ್ಕಿಂತ ದೊಡ್ಡದು ಯಾವುದೂ ಇಲ್ಲ, ಖಂಡಿತ. ಹಾಗಾಗಿ ಅವರಿಗೆ ನನಗೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ, ಅವರಿಗೆ ಅದು ಭಾಗವಹಿಸಿಲ್ಲ ಅನ್ನೋ ಹಿಂದ್ಗಡೆ ನನಗೆ ಅವ್ರಿಗೆ ದೇಶಕ್ಕಿಂತ ಪಕ್ಷನೇ ದೊಡ್ಡದು ಅಂತ ನನಗೆ ಅನ್ಸುತ್ತೆ. ಆ ಸಂದರ್ಭದಲ್ಲಿ ಅವರು 7 ಜನನು ಒಂದು ಸರ್ವಾನುಮತದಿಂದ ಈ ಎನ್ನಾಪುರದಲ್ಲಿ ಇತಿಹಾಸದಲ್ಲಿ ಯಾವತ್ತೂ ಬಂದಾಗಿರಲಿಲ್ಲ. ಆ ಥರ ಬಂದು ಮಾಡಿ ನಾವು ಒಂದು ಹೋರಾಟ ಮಾಡಿ ಇಲ್ಲೇ ಉಳಿಸ್ಕೊಬೇಕು ಅಂತ ಹೇಳಿದಾಗ BJPಯ ಸದಸ್ಯರು 7 ಜನ ಸದಸ್ಯರನ್ನು ಬೈಕಟ್ಟು ಮಾಡಿದರು ಹೋರಾಟಕ್ಕೆ. ಅಲ್ಲಿಗೆ ಅವರಿಗೆ ದೇಶಕ್ಕಿಂತ ದೊಡ್ಡದು ಪಕ್ಷ ಅಭಿಪ್ರಾಯ ತಿಳಿತು. ಅದೊಂದು ಯಾವತ್ತೂ ನನ್ನ ರಾಜಕೀಯ ಜೀವನದಲ್ಲಿ ಮರೆಯಲಾಗದ ಸಂಗತಿ. ಸರ್, ತಮ್ಮ ಒಂದು ರಾಜಕೀಯ ಚಟುವಟಿಕೆಯಲ್ಲಿ ತುಂಬ ಬಡ ಕುಟುಂಬದ ಒಂದು ಯಾವುದೋ ಒಂದು ಊಟದ ವ್ಯವಸ್ಥೆ ಇಲ್ಲದಿರೋದು, ಮನೆಗಳ ವ್ಯವಸ್ಥೆ ಇಲ್ಲದಿರೋದು, ಅಂಥ ಒಂದು ವ್ಯವಸ್ಥೆ ಇಲ್ಲದಿರುವಂಥ ಒಂದು ಜನಾಂಗಗಳಿಗೆ ತಾವು ಯಾವ ರೀತಿ ಅವರಿಗೆ ಸ್ಪಂದಿಸ್ತೀರಾ? ಕಷ್ಟ ಸುಖಕ್ಕೆ ಯಾವ ರೀತಿ ತಾವು ಸ್ಪಂದಿಸ್ತೀರಾ? ಏನಾಗಿದೆ ಅಂದರೆ, ಯಾವುದೇ ಸಮುದಾಯ ಇರ್ಬೋದು, ಬಡತನಕ್ಕೆ ಜಾತಿ ಇಲ್ಲ. ಖಂಡಿತ.
ಅಲ್ಲಿ ನಾವು ಈ ಥರ ಏನಾರೇ ಸಮಸ್ಯೆ ಇದ್ದಾಗ ನಮ್ಮ ಕೈಯಲ್ಲಿ ಆದಂಥ ವೈಯಕ್ತಿಕ ವಿಚಾರ ಬಿಟ್ಟು ನಮ್ಮ ಸ್ಥಳೀಯ ಸಂಸ್ಥೆಯಿಂದ ಸೇವಾ ಮನೋಭಾವದಿಂದ ಏನು ನಮ್ಮಲ್ಲಿ ಇರುತ್ತೆ ನೋಡಿ ಹುಡುಕಿ ಸ್ವಲ್ಪ ಕಾನೂನು ಚೌಕಟ್ಟಲ್ಲಿ ಸ್ವಲ್ಪ ತೊಡಕಿದ್ರೂ ಸ್ವಲ್ಪ ಪುಷ್ ಮಾಡಿ ಬೇಗ ಅವರನ್ನು ಪುನಶ್ಚೇತನ ಮೇಲೆತ್ತುವಂಥ ಕಾರ್ಯಕ್ರಮಕ್ಕೆ ನಾವು ಫಸ್ಟು ಆಸ್ಪದ ಕೊಡ್ತೀವಿ, ಕೊಟ್ಕೊತಾನು ಬಂದಿದ್ದೀವಿ. ಯಾರಾದರೂ ಇದ್ರೂ ಗುರುತಿಸಿ ಫಸ್ಟ್ ನಾವು ಅವರಿಗೆ ಮಾಡೋಂಥ ಕೆಲಸ ಮಾಡಿದೆ. ಆದರೂ ಎಲ್ಲೋ ಒಂದು ಕಡೆ ಆ ಥರದ್ದು ಪರಿಸ್ಥಿತಿ ಈ ಟೌನಲ್ಲಿ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ. ನಿಮ್ಮ ಒಂದು ಪಟ್ಟಣದಲ್ಲಿ ಸಂಬಂಧಪಟ್ಟ ಹಾಗೆ ಕುಂದುಕೊರತೆ, ತುಂಬ ಕುಂದುಕೊರತೆ ಅನ್ನೋದು ಯಾವುದು ಇದೆ? ಅದೇ ಪರ್ಟಿಕ್ಯುಲರ್ ಮಾಡಲೇಬೇಕು, ನಿಮ್ಮ ಒಂದು ಫೀಲ್ಡಲ್ಲಿ ತಾವು ನಿಂತ್ಕೊಂಡು ಆ ಸಮಸ್ಯೆನ ಪರಿಹಾರ ಮಾಡಬೇಕು ಅನ್ನೋ ಒಂದು ಸಮಸ್ಯೆ, ಅತಿ ದೊಡ್ಡ ಸಮಸ್ಯೆ ಇಲ್ಲಿವರೆಗೂ ತಮ್ಗೆ ಯಾವ್ದಾದ್ರು ಕಾಡ್ತಾ ಇದೆ? ಈ ನರಸಿಂಹರಾಜಪುರದಲ್ಲಿ ಇದು ಸಣ್ಣ ಊರು, ಅದರಲ್ಲೂ ಅಕ್ಕಪಕ್ಕದಲ್ಲಿ ಹಿಂದೆ ಏನಾಗಿದೆ ವಿಶ್ವೇಶ್ವರ ಕಾಲದಲ್ಲಿ ಈ ಲಕ್ಕುಳಿ ಡ್ಯಾಮ್ ಅಂತ ಭದ್ರಾ ಅಣೆಕಟ್ಟು ಅದು ಮಾಡಿದ ಮೇಲೆ ಯನ್ನಾಪುರ ಇದು ಭಾಳ ದೊಡ್ಡ ಊರಿದ್ದು. ಊರಿಗೋಗಿ ಸಣ್ಣ ಊರಾಗಿದೆ. ಈ ಯನ್ನಾಪುರ ಟೌನು ಹೊರಗಡೆ ಭಾಗದಿಂದ ಹೋದರೆ ನೀವು ಊರ ಭಾಗದಲ್ಲಿ ಫುಲ್ ನೀರೇ ಇದೆ, ಜನ ಸೆಂಟ್ರಲ್ ಇರುತ್ತೆ. ಹೋಗಿ ಎಲ್ಲರ ಮನೆ ಕಟ್ಟೋಣ ಅಂದರೆ ಜಾಗ ಇಲ್ಲ. ಹಾಗಾಗಿ ಇಲ್ಲಿ ದೊಡ್ಡ ಸಮಸ್ಯೆ ಇರೋದು ಆಶ್ರಯ ಸಮಸ್ಯೆ. ಭಾಳ ವರ್ಷ ಆಯಿತು, ಹೆಚ್ಚು ಕಮ್ಮಿ ಒಂದು 15 ವರ್ಷದ ಮೇಲಾಗಿರ್ಬೋದು. ಯಾವುದೋ ಒಂದು 15-20 ವರ್ಷದ ಹಿಂದೆ ಒಂದು ಈ ಪಟ್ಟಣ ಪಂಚಾಯತಿಯಿಂದ ಒಂದು ಸತಿ ಆಶ್ರಯ ಲೇಔಟ್ ಅಂತ ಮಾಡಿ 20-30 ಅಂತ ಮನೆ ಮಾಡಿಕೊಟ್ಟಿದ್ದಾರೆ. ಅದು ಒಂದು ಕಾನ್ಸೆಪ್ಟ್ ನಮಗೆ ಫಸ್ಟು ಯಾರು ಯನ್ನಾಪುರದಲ್ಲಿ ಯಾವುದೇ ಸಮುದಾಯದವ್ರು ಇರ್ಬೋದು, ಬಡವರು ಅವ್ರ ಮನೆಯಲ್ಲಿದ್ದವರು ನಿರ್ಗತಿಕರಿದ್ದಾರೆ, ಅವ್ರಿಗೆ ಫಸ್ಟ್ ಮನೆ ಮಾಡಬೇಕು ಅಂತ ಒಂದು ಬಹಳ ಒಂದು ಕೊರತೆ ಈ ನನಗೆ ಎತ್ಕಾಣ್ತಾ ಇದೆ. ಅದ್ರ ಜೊತೆಗೆ ಈ ಪಟ್ಟಣದಲ್ಲಿ ಎಲ್ಲಿ ಸ್ವಲ್ಪ ಇಕ್ಕಟ್ಟಿದೆ, ಪಟ್ಟಣದಲ್ಲಿ ವಾಹನ ಓಡಾಡೋಕ್ಕೆ ಹಳೆ ಮನೆಗಳು ಇದ್ದಾವೆ, ಅದು ಅವರಿಗೆ ಕಾಂಪೋಸಿಷನ್ ಅನ್ನೋದೊಂದು ಕೊಟ್ಟು ನಾವು ಅವರಿಗೆ ಕಾಂಪೋಸಿಷನ್ ಕೊಟ್ಟು ಮನೆಯನ್ನು ತೆರವುಗೊಳಿಸಿ ಅವರಿಗೆ ಪರಿಹಾರ ಕೊಡಿಸಿ ರಸ್ತೆ ಅಗಲೀಕರಣ ಮಾಡಬೇಕು ಅಂತ ಒಂದು ದೊಡ್ಡ ಮಹತ್ವಾಕಾಂಕ್ಷೆ ನನ್ನ ಮನಸ್ಸಲ್ಲಿ ಉಂಟಾಗಿದೆ. ಆ ಕೊರತೆ ಎದ್ದು ಕಾಣ್ತಾ ಇದೆ. ಆ 2 ಕೊರತೆಯನ್ನು ನೀಗಿಸಬೇಕು ಅಂತ ನಾನು ಭಾಳ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದು ತುಂಬ ಒಳ್ಳೆ ಕಾರ್ಯ ಕೂಡ ತಾವು ಕೈಗೊಂಡಿದ್ದೀರಾ. ತುಂಬ ಒಳ್ಳೆ ಕಾರ್ಯ, ಜನಗಳಿಗೆ ತುಂಬ ಅನುಕೂಲ ಕೂಡ ಆಗುತ್ತೆ. ಹೌದು. ಸೊ ಇದೇ ರೀತಿ ನಮ್ಮ ಒಂದು ಮೀಡಿಯಾ ಮುಂದೆ ತಾವು ಇಷ್ಟೆಲ್ಲ ತಮ್ಮ ಒಂದು ರಾಜಕೀಯದ ಚಟುವಟಿಕೆಗಳು ತಾವು ಮಾಡಿದಂಥ ಕೆಲಸ ಕಾರ್ಯಗಳನ್ನು ಹೇಳ್ತಾ ಇದ್ದಾರೆ. ಇದೇ ರೀತಿ ನಮ್ಮ ಮೀಡಿಯಾ ಮುಖಾಂತರ ಸರ್ಕಾರಕ್ಕೆ ಯಾವ ರೀತಿ ಒಂದು ಗಮನಕ್ಕೆ ತರುವಂಥ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀರಾ? ಯಾವ ವಿಚಾರದಲ್ಲಿ? ಯಾವುದು ತಮ್ಮ ಒಂದು ಗಮನಕ್ಕೆ, ಸರ್ಕಾರಕ್ಕೆ ಈ ವಿಷಯದ ಗಮನಕ್ಕೆ ತಂದರೆ ಒಳ್ಳೇದಿಲ್ಲ, ಈ ರೀತಿ ಚೇಂಜಸ್ ಬಂದರೆ ಒಳ್ಳೇದಾಗುತ್ತೆ ಅನ್ನೋ ತಮ್ಮ ಒಂದು ಆತ್ಮವಿಶ್ವಾಸ ಇದೆ? ಸರ್ಕಾರ ಫಸ್ಟಾಗಿ ಈಗ ಏನು ಮಾಡಿದೆ, ಜನರಿಗೆ ಒಂದು ಸೂರು ಒಂದು ಹಿಟ್ಟು ಅನ್ನೋದೊಂದಿದೆ. ಹೊಟ್ಟೆಗೆ ಹಿಟ್ಟು, ತಲೆಗೆ ಒಂದು ಸೂರು ಅಂತ. ಇದು ಫಸ್ಟ್ ಆಗಬೇಕು. ಇದು ಫಸ್ಟ್ ಆಗಬೇಕು ಪ್ರತಿಯೊಬ್ಬ ಬಡವನಿಗೂ. ಈ ವ್ಯವಸ್ಥೆ ಫಸ್ಟ್ ಸರ್ಕಾರ ಯಾವುದೇ ಕೂಡಲಿ, ನೀವು ಓವರ್ ಬ್ರಿಡ್ಜ್ ಮಾಡ್ತಾ ಇದ್ದೀವಿ, ಹೈವೇ ಮಾಡ್ತಾ ಇದ್ದೀವಿ, ಏನೇ ಮಾಡ್ತಾ ಇದ್ದೀವಿ ಅಂದ್ರೆ ಅದರಲ್ಲಿ ಯಾರೂ ಬದುಕ್ತಿಲ್ಲ. ಫಸ್ಟ್ ಜನರಿಗೆ ಏನಾಗಿದೆ, ಊಟ ಬೇಕು. ಎಲ್ಲೋ ಒಂದು ಕಡೆ ಇವತ್ತು ಸರ್ಕಾರ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದೆ. ₹1 ಅಕ್ಕಿ ಅಂತ ಕೊಟ್ಟು 30 kg ಅಕ್ಕಿ ಕೊಡ್ತಾ ಇದೆ. ಎಲ್ಲರೂ ಏನೂ ಇಲ್ಲ ಅಂದ್ರೆ ತುಂಬ ಊಟ ಮಾಡ್ತಾರೆ. ಬಟ್ ಅದನ್ನು ಮಿಸ್ಯೂಸ್ ಆಗುವಂಥದ್ದು ಕಾರ್ಯಕ್ರಮ, ಹೊಸ ಟೆಕ್ನಾಲಜಿ ತೆಗೆದು ರೇಷನ್ ಕಾರ್ಡ್ಸ್ ಯಾರಿಗೆ ಕರೆಕ್ಟ್ BPL ತರಬೇಕು, ಯಾರಿಗೆ 30 kg ಅಕ್ಕಿ ಹೋಗಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಸ್ವಲ್ಪ ಎಚ್ಚೆತ್ತುಕೊಂಡು ಗಮನ ಹರಿಸಿ 30 kg ಅಕ್ಕಿ ಕರೆಕ್ಟ್ ತಲುಪೋ ವ್ಯಕ್ತಿಗೆ ತಲುಪಬೇಕು. ಬಿಟ್ಟರೆ ಸಾಹುಕಾರ ರೈತನ ಮನೆಗೂ ಹೋಗಿ 30 kg ಅಕ್ಕಿ ತಲುಪುವಂಥ ಕೆಲಸ ಆಗಿಬಿಡ್ದು. ಹಾಗೂ ಸರ್ಕಾರದ ಲೆವೆಲಿಂದನೇ ಈ ಆಶ್ರಯದಿರ್ಬೋದು, ನಿಮ್ಮ ಬಿಸಿ ಊಟದ ಕಾರ್ಯಕ್ರಮ ಇರ್ಬೋದು, ಶಿರಭಾಗ್ಯದ ಕಾರ್ಯಕ್ರಮ ಇರ್ಬೋದು, ಇದೇ ಟೈಪಲ್ಲಿ ಆಶ್ರಯದ ಕಾರ್ಯಕ್ರಮ ಸರ್ಕಾರ ಕೈಗೆತ್ಕೊಂಡು ಈ ರಾಜ್ಯದಲ್ಲಿ ಎಷ್ಟು ಜನರಿಗೆ ಮನೆ ವಸತಿ ಇಲ್ಲ ಅಂತ ಕಾಲ್ಫರ್ ಮಾಡಿ, ಅಫಿಡೇವಿಟ್ ತೊಗೊಂಡು ಸ್ಯಾಲ್ಟ್ ಔಟ್ ಮಾಡಿ ಫಸ್ಟ್ ಅವರಿಗೆ ಸೂರು ಕೊಡಬೇಕು ಅಂತ ನಾನು ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ನಿಮ್ಮ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಮುಂದುವರೆದು ಇನ್ ಕೇಸ್ ತಾವು ಒಂದು ದೊಡ್ಡ ಒಂದು ಸ್ಥಾನಕ್ಕೆ ಹೋದರೆ ನಿಮ್ಮ ಒಂದು ಪಟ್ಟಕ್ಕೆ ಸಂಬಂಧಪಟ್ಟಂತ ವರ್ಕ್ ಏನು ಮಾಡೋಕ್ಕೆ ಇಷ್ಟಪಡ್ತೀರಿ? ಪಟ್ಟಣಕ್ಕೆ ಅದೇನಿರುತ್ತೆ, ಪ್ರತಿಯೊಬ್ಬರಿಗೂ ಒಂದು ಕನಸಿರುತ್ತೆ. ನನ್ನ ಊರಿಗಿಂತ ದೊಡ್ಡದು ಯಾವುದೂ ಇಲ್ಲ. ನನಗೆ ಅದೇ ಅಮೆರಿಕ, ನನ್ನ ಊರು ನನ್ನ ಜನ ಅಂತ. ನಾವು ಆ ಸ್ಥಾನಕ್ಕೆ ಹೋದರೆ ಫಸ್ಟು ಈ ಊರಲ್ಲಿ ಎಲ್ಲೂ ಇರದೇ ಇಂತಹ ಮಾದರಿ ಊರು ಮಾಡಬೇಕಂತ ನನ್ನ ಮಾದರಿ ಊರು ಎಲ್ಲೂ ಇರಬಾರ್ದು. ನನ್ನ ಊರನ್ನೇ ಎಲ್ಲರೂ ಆ ಥರ ಊರು ಇದೆ, ನಾವು ಆ ಥರ ಮಾಡಬೇಕು ಅಂತ ಎಲ್ಲರೂ ಬಾಯಲ್ಲಿ ಬರಬೇಕು ಅಂತ ನನ್ನದು ಭಾಳ ದೊಡ್ಡ ಆಸೆ. ಎಲ್ಲ ತಿಳ್ಕೊಂಡು ನೋಡಿ ಚೇಂಜ್ ಆಗಬೇಕು ಅಂತ ನಾವು ಆಸೆ ಕೂಡ ಆಸೆ. ಓಕೆ ಸರ್, ಥ್ಯಾಂಕ್ ಯು. ಇದೇ ರೀತಿ ನಮ್ಮ ಒಂದು ಸರ್ಕಾರದಲ್ಲಿ ಈಗ ನಡೀತಾ ಇರೋ ಭ್ರಷ್ಟಾಚಾರದ ಬಗ್ಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ?
ಭ್ರಷ್ಟಾಚಾರ ನಡೀತಿಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡಲ್ಲ. ಭ್ರಷ್ಟಾಚಾರ ನಡೀತಾ ಇದೆ, ಟಾಪ್ ಟು ಬಾಟಮ್ ತನಕ ನಡೀತಾ ಇದೆ. ಇದ್ರ ಬಗ್ಗೆ ಸಂಪೂರ್ಣ ಹೋಗ್ಬೇಕಂದ್ರೆ ಭ್ರಷ್ಟಾಚಾರ ಹೋದ್ರೆ ಮಾತ್ರ ಈ ದೇಶ ಉನ್ನತೀಕರಣಕ್ಕೆ ಹೋಗಕ್ಕೆ ಸಾಧ್ಯ. ಅದು ಯಾವ ರೀತಿ ತಡೆಗಟ್ಟಿದ್ರೆ ಒಳ್ಳೇದು ಅಂತ? ಯಾವ ರೀತಿ ತಡೆಗಟ್ಟಬೇಕಂದ್ರೆ ನಾವೆಲ್ಲರೂ ಸೇರಿದ್ರೆ ಮಾತ್ರ ಭ್ರಷ್ಟಾಚಾರ ಹೋಗತ್ತೆ. ಬಿಟ್ರೆ ನಾನು ನನ್ನ ಕೈಯಿಂದ ಒಬ್ಬನ ಕೈಯಿಂದ ಏನು ಈ ವ್ಯವಸ್ಥೆ ಚೇಂಜ್ ಮಾಡೋಕ್ಕಾಗಲ್ಲ. ಒಂದು NGOs ಇರ್ಬೋದು, ಅಧಿಕಾರಿಗಳ ವರ್ಗ ಇರ್ಬೋದು, ಪೊಲಿಟಿಷಿಯನ್ಸ್ ಇರ್ಬೋದು, ಎಲ್ಲರೂ ಸೇರಿ ತಮ್ಮ ಆತ್ಮ ಒಪ್ಪುವಂಥ ಕೆಲಸ ಮಾಡಿದ್ರೆ ಮಾತ್ರ ಭ್ರಷ್ಟಾಚಾರ ಹೋಗಲಾಡ್ಸಕ್ಕೆ ಸಾಧ್ಯ ಇದೆ. ಇಲ್ಲಾಂದರೆ ಯಾವ ಕಾರಣಕ್ಕೂ ಭ್ರಷ್ಟಾಚಾರ ಹೋಗಲ್ಲ ಸರ್, ನನ್ನ ವೈಯಕ್ತಿಕ ಅಭಿಪ್ರಾಯ. ಸರ್, ನಮ್ಮ ಒಂದು ಮೀಡಿಯಾ ಮುಖಾಂತರ ಈಗಿನ ಒಂದು ಯುವಕ ಯುವತಿಯರಿಗೆ ಪ್ರೆಸೆಂಟ್ ಇವತ್ತಿನ ಒಂದು ಮಕ್ಕಳ ಮುಂದಿನ ಒಂದು ದೊಡ್ಡ ಪ್ರಜೆಗಳು ಅಂತ ಹೇಳ್ತಾರೆ, ಆ ಒಂದು ಯುವಕ ಯುವತಿಯರಿಗೆ ತಮ್ಮಿಂದ ಒಂದು ಒಳ್ಳೆ ಬುದ್ಧಿ ಮಾತು ನಮ್ಮ ಮೀಡಿಯಾ ಮುಖಾಂತರ ಯಾವ ವಿಷಯ ತಿಳಿಸಕ್ಕೆ ಇಷ್ಟಪಡ್ತೀವಿ ತಾವು? ಯುವಕ ಯುವತಿಯರು ಈಗಿನ ಜನ್ರೇಷನಲ್ಲಿ ಕಾಲೇಜ್ ದಿನಗಳು ತುಂಬ ನಡೀತವೆ, ಭಾಳ ಅಡ್ವಾನ್ಸ್ ಜೀವನ ನಡೀತಾ ಇರ್ತದೆ. ಈ ಹಿಂದೆ ಒಂದು ಜೀವನ ಅಂದರೆ ಈಗ ನಮಗೆ ಮೊಬೈಲು, ನೆಟ್ಟು, ಸಾಫ್ಟ್ವೇರ್ ಎಲ್ಲ ಬರೋಕ್ಕಿಂತ ಮುಂಚೆ ಒಂದು ಕಾಗದದ ಜೀವನ ಇತ್ತು. ಆ ಕಾಗದದ ಜೀವನದಲ್ಲಿ ಒಂದು ಜೀವನದ ಮೌಲ್ಯ ಇತ್ತು. ಈ ಕಾಗದ ಹೋದ್ಮೇಲೆ ಒಂದು ಫೋನು, ಮೊಬೈಲ್ ಬಂದಮೇಲೆ ಆ ಜೀವನದ ಮೌಲ್ಯನೇ ಒಂಥರ ನೆಗ್ಲಿಜೆನ್ಸಿ ಆಗ್ಬಿಟ್ಟಿದೆ. ಏನೇ ಆದ್ರೂ ಪರಿಸರ ಏನಾಗಿಲ್ಲ, ಭೂಮಿ ಏನಾಗಿಲ್ಲ, ಆಕಾಶ ಏನಾಗಿಲ್ಲ, ನಾವು ಬದಲಾಗ್ತಿದ್ದೀವಿ. ಮನುಷ್ಯ ಬದಲಾಗ್ತಿದ್ದಾನೆ. ಮನುಷ್ಯ ಯಾವ ಕಾರಣಕ್ಕೂ ಬದಲಾಗಲ್ಲ. ಯಾಕಂದರೆ ಯುವಕ ಯುವಕಿಯರಿಗೆ ನಮ್ಮ ಈ ದೇಶದ ಸಂಸ್ಕೃತಿ ಫಸ್ಟನ್ನು ಉಳಿಸ್ಕೊಳ್ಳೋವಂಥ ಕೆಲಸ ನಮ್ಮ ದೇಶದ ಈ ಮುಂದಿನ ಪ್ರಜೆಗಳಾಗುವಂಥ ಯುವಕ ಯುವಕಿಯರಿರ್ಬೋದು, ಅವ್ರು ಫಸ್ಟು ನಮ್ಮ ಏನು ಈ ದೇಶ ಸಂಸ್ಕೃತಿ ಇದೆ, ಉಡುಗೆ ತೊಡುಗೆಯಲ್ಲಿ, ಹುಡುಗರ ಉಡುಗೆ ತೊಡುಗೆಯಲ್ಲಿ, ಅವರ ಆಚಾರ ವಿಚಾರದಲ್ಲಿ, ಅವರ ಶಿಸ್ತಿನಲ್ಲಿ ಈ ದೇಶ ಸಂಸ್ಕೃತಿ ಉಳಿಸ್ಕೊಂಡು ಹೋದರೆ ಮಾತ್ರ ಈ ಯುವಕ ಯುವಕಿಯರು ಮುಂದೆ ದೊಡ್ಡ ಪ್ರಜೆಗಳಾಗಕ್ಕೆ ಸಾಧ್ಯ. ಯುವಕರು ಇದೊಂದು ಭಾಳ ಮನಗಟ್ಟು ಮಾಡ್ಕೊಬೇಕು. ಫಸ್ಟ್ ಸಮವಸ್ತ್ರದಲ್ಲಿ ಯುವತಿಯರು ಈ ದೇಶ ಸಂಸ್ಕೃತಿ ಅಂದರೆ ಒಂದು ಲಂಗ ದೇವಣಿ ಅಂತ ಹೇಳ್ತೀವಿ, ಒಂದು ಚೂಡಿದಾರ್ ಪಂಜಾಬಿ ಅಂತ ಹೇಳ್ತೀವಿ, ಅದೆಲ್ಲ ಡ್ರೆಸ್ಸಲ್ಲಿ ಒಂದು ನೋಡಿದವರಿಗೂ ಎಲ್ಲೋ ಒಂದು ಕಡೆ ಒಂದು ಒಳ್ಳೆ ಮನಸ್ಸಿಂದ ಗೌರವದಿಂದ ನೋಡ್ತಿದ್ರು. ಈಗಿನ ಉಡುಗೆ ತೊಡುಗೆಯಲ್ಲಿ ಗೌರವಪೂರ್ವ ನೋಡಲ್ಲ. ಹಾಗಾಗಿ ಆ ಉಡುಗೆ ತೊಡುಗೆಯಲ್ಲಿ ಹೇಳ್ತಾರೆ ಜನ, ಏನಾದ್ರು ಹೇಳಿದಾಗ ನಮ್ಮ ಇಷ್ಟ ನಮ್ದಿದು ಅಂತ ಹೇಳ್ತಾರೆ. ಯಾವುದೇ ಕೆಲಸ ಮಾಡಿದ್ರು ನನಗೆ ಸಂತೋಷ ಪಡೋಕ್ಕಲ್ಲ, ಬೇರೆಯವರಿಗೆ ಬೇಜಾರು ಆಗಬಾರ್ದು, ಬೇರೆಯವರಿಗೂ ಮನಸ್ಸಿಗೆ ನೋವು ಆಗಬಾರ್ದು, ಬೇರೆಯವರಿಗೆ ಅಶ್ಲೀಲವಾಗಿ ಕಾಣಬಾರ್ದು. ಆ ಟೈಪನ್ನು ನಾವು ಅಳವಡಿಸ್ಕೊಂಡೆ ಹೋದರೆ ಮಾತ್ರ ಒಂದು ಒಳ್ಳೆಯ ಯುವಕರು ಆಗಕ್ಕೆ ಸಾಧ್ಯ ಅಂತ ನಾನು ಈ ಸಂದರ್ಭದಲ್ಲಿ ತಾವು ಒಂದು ಒಳ್ಳೆ ಸುದ್ದಿ ತಾವು ಜನರಿಗೆ ತಿಳಿಸಿದ್ದೀರಾ. ಅದನ್ನು ತಿಳ್ಕೊಂಡಂಥ ಜನರಿಗೆ ಎಷ್ಟೋ ಒಂದು ಚೇಂಜಸ್ ಕೂಡ ಆಯ್ತಾರೆ. ಖಂಡಿತ ಒಳ್ಳೆ ವಿಷಯ ತಾವು ತಿಳಿಸಿದ್ದೀರಾ. ಈ ಸಂದರ್ಶನದಲ್ಲಿ ನಮ್ಮ ಜೊತೆ NR ಪುರ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರಾದ ಮಾನ್ಯ ಶ್ರೀ B. ಅಬ್ದುಲ್ ಸುಬಾನ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದು, ಅವರ ರಾಜಕೀಯದ ವ್ಯವಸ್ಥೆಗಳು ಹಾಗೂ ಅವರು ಮಾಡಿರುವ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಾಗೂ ಮುಂದೆ ಮಾಡಬೇಕೆಂದುಕೊಂಡಿರುವ ಅಭಿವೃದ್ಧಿ ಕೆಲಸಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಇವರಿಗೆ ನಮ್ಮ politiciansindia.com ಆನ್ಲೈನ್ ಮೀಡಿಯಾ ಪರವಾಗಿ ಆರ್ಥಿಕ ಅಭಿನಂದನೆ.